ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಏಕೆ ವಿಶೇಷ? ಇಂಪಾರ್ಟೆನ್ಸ್ ಆಫ್ ಆರಾಧನಾ ಮಹೋತ್ಸವ. ಶ್ರೀ ರಾಘವೇಂದ್ರಾಯ ನಮಃ. ಪರಿಚಯ. ಭಕ್ತರೇ, ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವದ ಕುರಿತು ತಿಳಿದುಕೊಳ್ಳೋಣ. ಪ್ರತಿ ವರ್ಷ ಲಕ್ಷಾಂತರ ಜನರು ಕಾತರದಿಂದ ಕಾಯುವ ಈ ವಿಶೇಷ ದಿನ ಮಂತ್ರಾಲಯದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಭಕ್ತರ ಮನೆಗಳಲ್ಲಿ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಆರಾಧನೆ ಎಂದರೇನು? ಆರಾಧನೆ ಅಂದರೆ ಸ್ವಾಮಿಗಳು ಬೃಂದಾವನ ಪ್ರವೇಶಿಸಿದ ದಿನ. ಕ್ರಿಸ್ತ ಶಕ 1671ರಲ್ಲಿ, ಅಂದರೆ ಸುಮಾರು 350 ವರ್ಷಗಳ ಹಿಂದೆ, ಶ್ರೀ ರಾಘವೇಂದ್ರರು ಜೀವಂತ ದೇಹದಲ್ಲಿಯೇ ಬೃಂದಾವನ ಪ್ರವೇಶಿಸಿದರು. ಆ ದಿನದಿಂದ ಪ್ರತಿ ವರ್ಷವೂ ಆ ದಿನವನ್ನು ಆರಾಧನೆ ಮಹೋತ್ಸವ ಎಂದು ಆಚರಿಸಲಾಗುತ್ತದೆ. ಆರಾಧನೆಯ ಮಹತ್ವ. ಈ ದಿನದಲ್ಲಿ ಸ್ವಾಮಿಗಳ ದೈವೀ ಶಕ್ತಿ ಇನ್ನಷ್ಟು ಹೆಚ್ಚಾಗಿ ಭಕ್ತರನ್ನು ಕಾಪಾಡುತ್ತದೆ ಎಂಬ ನಂಬಿಕೆಯಿದೆ. ಭಕ್ತರು ದೂರದೂರಿನಿಂದ ಮಂತ್ರಾಲಯಕ್ಕೆ ಬಂದು ಪೂಜೆ, ಸೇವೆ, ಹೋಮ, ಭಜನೆಗಳಲ್ಲಿ ಭಾಗವಹಿಸುತ್ತಾರೆ. ಸಾವಿರಾರು ಜನರು ಅಕ್ಷಯ ಪಾತ್ರದ ಅನ್ನಪ್ರಸಾದವನ್ನು ಸೇವಿಸಿ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಆಚರಣೆಗಳು ಮತ್ತು ವಿಧಿಗಳು. ಆರಾಧನೆ ದಿನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಭಕ್ತರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾರೆ. ತುಳಸಿ, ಹೂವು, ಬೆಲ್ಲ, ಬೆಣ್ಣೆ ಮತ್ತು ದಾನಗಳನ್ನು ಅರ್ಪಿಸುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಕೆಲವರು ಉಪವಾಸವಿರಿಸಿ ದಿನವಿಡೀ ಪ್ರಾರ್ಥನೆಗಳಲ್ಲಿ ಕಾಲ ಕಳೆಯುತ್ತಾರೆ. ಮನೆಗಳಲ್ಲಿ ಸಹ ಭಕ್ತಿಭಾವದಿಂದ ಭಜನೆ, ಹಾರತಿ, ಸತ್ಪಾಠಗಳನ್ನು ಮಾಡುವರು. ಆಧ್ಯಾತ್ಮಿಕ ಅರ್ಥ. ಆರಾಧನೆ ಅಂದರೆ ಸ್ವಾಮಿಗಳ ತ್ಯಾಗ, ತಪಸ್ಸು ಮತ್ತು ದೈವೀ ಶಕ್ತಿಯನ್ನು ನೆನೆಸಿಕೊಳ್ಳುವುದು. ಶ್ರೀ ರಾಘವೇಂದ್ರ ಸ್ವಾಮಿ ಇಂದಿಗೂ ಬೃಂದಾವನದಲ್ಲಿ ಜೀವಂತವಾಗಿಯೇ ಇದ್ದು ಮುಂದಿನ 800 ವರ್ಷಗಳ ಕಾಲ ಭಕ್ತರನ್ನು ಕಾಪಾಡುತ್ತೇನೆ ಎಂದು ಸ್ವಾಮಿಯವರೇ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ಈ ದಿನದಲ್ಲಿ ಪ್ರಾರ್ಥನೆ ಮಾಡಿದರೆ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ದೊರಕುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಆರಾಧನೆ ದಿನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ನಿಮ್ಮ ಎಲ್ಲಾ ಮನೋಭಿಲಾಷೆಗಳು ನೆರವೇರಲಿ. ಶ್ರೀ ರಾಘವೇಂದ್ರಾಯ ನಮಃ.